ಮೊದಲನೇದಾಗ ಅವ್ರು ಏನು ಹೇಳಿದ್ರು ಅಂದರೆ 96ರಲ್ಲಿ ಈ ಆಕ್ವಿಸಿಷನ್ ಆ್ಯಕ್ಟ್ ಮಾಡಿದ್ಮೇಲೆ ಅವ್ರಿಗೆ ಏನು ನಮಗೆ ಏನು ಲೇಟ್ ಮಹಾರಾಜರು ಅವ್ರ ವಾರಸ್ದಾರಿಗೇನು ಸ್ಟೇ ಆರ್ಡರ್ ಇಲ್ಲ ಅಂತ ಹೇಳಿದ್ದಾರೆ. ಸ್ಟೇ ಆರ್ಡರ್ ಇದೆ 10/12/96ರಲ್ಲಿ ಸ್ಟೇ ಆರ್ಡರ್ ಇದೆ ನಮಗೆ. ಅದಾದಮೇಲೆ ಸ್ಟೇ ಆರ್ಡರ್ ಆದಮೇಲೆ ಸ್ಟೇಟಸ್ ಕೋ ಆರ್ಡರ್ ಕೂಡ ಇದೆ, ಎರಡೂ ಇದೆ. ಆ ಸ್ಟೇಟಸ್ ಕೋ ಆರ್ಡರ್ ಸ್ಟೇ ಆರ್ಡರ್ ಕೊಟ್ಟಾದಮೇಲೆ ಸುಪ್ರೀಂ ಕೋರ್ಟಿಂದ ಇನ್ನೊಂದು ಆರ್ಡರ್ ಕೂಡ ಕೊಟ್ಟಿದ್ದಾರೆ. ಈ ಬೆಂಗಳೂರು ಅರಮನೆಯಲ್ಲಿ ಜಾಗ ಫಂಕ್ಷನ್ಗಳಿಗೆ ಕೊಡೋದಕ್ಕೆ, ಆ್ಯಕ್ಟಿವಿಟೀಸ್ಗೆ ಕೊಡೋದಕ್ಕೆ ಅಂತ ಅದಕ್ಕೂ ಕೂಡ ಪರ್ಮಿಷನ್ ಇದೆ. ಅದನ್ನು ನಾವು ಇಷ್ಟು ವರ್ಷ ಏನು ಆ್ಯಕ್ಟಿವಿಟೀಸಲ್ಲಿ ನಡೆದಿದೆಯೋ, ಬೆಂಗಳೂರು ಅರಮನೆ ಜಾಗದಲ್ಲಿ ಏನೇನು ಆ್ಯಕ್ಟಿವಿಟೀಸ್ ನಡೆದಿದೆಯೋ ಅದೆಲ್ಲ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ನಾಲೆಡ್ಜಲ್ಲೇ ನಡೆದಿರೋದು, ಯಾವುದೂ ಅವ್ರ ನಾಲೆಡ್ಜ್ ಇಲ್ಲದೆ ನಡೆದಿಲ್ಲ. ಯಾಕೆ ಅಂತಂದರೆ ನಾವು ಸುಪ್ರೀಂ ಕೋರ್ಟ್ ಆರ್ಡರ್ ಫಾಲೋ ಮಾಡ್ತಿರೋದ್ರಿಂದ ಏನೇ ಫಂಕ್ಷನ್ ನಡಿಬೇಕಾದರೂ ಅವ್ರಿಗೆ ಪರ್ಮಿಷನಿಗೆ ನಾವು ಬರೀತೀವಿ, ಅವ್ರು ಅಲ್ಲಿಂದ ಪರ್ಮಿಷನ್ ಕೊಡ್ತಾರೆ. ಸೊ ಅವ್ರ ನಾಲೆಡ್ಜಲ್ಲೇ ಎಲ್ಲ ನಡೆದಿರೋದು, ಯಾವುದೂ ಅವ್ರಿಗೆ ಗೊತ್ತಿಲ್ಲದಂಗೆ ಏನು ಇಲ್ಲಿ ಯಾವ ಇದು ಏನೂ ನಡೀತಾ ಇಲ್ಲ. ಮತ್ತು ಅಲ್ಲಿ ಏನು ಹೇಳ್ತಾರೆ ಅಂತಂದರೆ ಅವರು ಸ್ಟೇ ಇಲ್ಲ ಅಂದಿದ್ದಕ್ಕೆ ನಾನು ಕ್ಲಾರಿಫೈ ಮಾಡಿದ್ದೀನಿ. ಸ್ಟೇ ಇದೆ, ಸ್ಟೇಟಸ್ ಕೋ ಆರ್ಡರ್ ಕೂಡ ಇದೆ. ಸ್ಟೇಟಸ್ ಕೋ ಆರ್ಡರ್ ಬಂದಮೇಲೆ ವಿ ಆರ್ ಕಂಟಿನ್ಯೂಯಸ್ಲಿ ಇನ್ ಪೊಸೆಷನ್ ಆಫ್ ದಟ್ ಪ್ರಾಪರ್ಟಿ. ಮತ್ತು ಇನ್ನೊಂದು ಅವ್ರಿಗೆ ಓನರ್ಶಿಪ್ ಇಲ್ಲ ಅಂತ ಹೇಳಿದ್ರು. ಓನರ್ಶಿಪ್ ಖಂಡಿತ ಇದೆ. ಯಾಕೆ ಅಂತಂದರೆ ಫೈನಲ್ ಡಿಸಿಷನ್ ಬರೋ ತನಕ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋದ್ಮೇಲೆ ಅಲ್ಲಿ ಅದು ಹಿಯರ್ ಮಾಡಿ ಫೈನಲ್ ಡಿಸಿಷನ್ ಬರೋ ತನಕ ವಿ ಕಂಟಿನ್ಯೂ ಟು ಬಿ ದಿ ಓನರ್ ಆ್ಯಂಡ್ ವಿ ಆರ್ ದಿ ಓನರ್ಸ್. ಅದಕ್ಕೆ ಪೂರಕವಾಗಿ 2014ನೇ ಇಸ್ವಿನಲ್ಲಿ ಆವತ್ತಿನ ದಿನ TDR ಕೊಡಬೇಕು ಅಂತ ಹೇಳಿದಾಗ ಆವತ್ತಿನ ದಿನದ 2014ನೇ ಜಡ್ಜ್ಮೆಂಟಲ್ಲಿ ಎಲ್ಲರದ್ದು ನಮ್ಮ ಹೆಸರುಗಳೆಲ್ಲನೂ ಓನರ್ ಅಂತಲೇ ಬರೆದಿದ್ದಾರೆ. ಇದನ್ನು ನೀವು ಬೇಕಾದ್ರೆ ಕಾಪಿ ತೊಗೋಬೋದು. ಇಲ್ಲಿ ಓನರ್ ಅಂತಲೇ ಇದೆ. ಇಲ್ಲಿ ಓನರ್ ಅಂತ ಅದಕ್ಕೆ ಕಾಣಿಸುತ್ತಾ ಏನೋ ಗೊತ್ತಿಲ್ಲ, ಇಲ್ಲಿ ಓನರ್ ಅಂತ ಇದೆ. ಓನರ್ ಯಾರ್ಯಾರು ಅಂದರೆ ಇಲ್ಲಿ ಹಾಕಿದ್ದಾರೆ, ಹೆಸರುಗಳಿದೆ. ಓನರ್ ಕೆಳಗಡೆ ನಮ್ಮ ಎಲ್ಲರ ಹೆಸರುಗಳು ಇದೆ. ಯಾವುದು ಆ ಹೆಸರುಗಳು ಹೇಳ್ಬೋದು. ಈಗ ಸ್ವಲ್ಪ ಚೇಂಜ್ ಆಗುತ್ತೆ ಅದೆಲ್ಲ. ಈಗ ಅವ್ರು ಕೆಲವರೆಲ್ಲ ಇಲ್ಲ, ಅವ್ರ ಲೀಗಲ್ ಏರ್ಸ್ ಬರ್ತಾರೆ, ಅದ್ರ ಹೆಸರುಗಳು ಇದೆ ಇಲ್ಲಿ. ರಾಜಮನೆತನ ಹೆಸರು ಆಯ್ತು. ಶ್ರೀಕಂಠ ನರಸಿಂಹರಾಜ ಒಡೆಯರ್, ಇದು 14ನೇ ಇಸ್ವಿಲಿ. ಆವತ್ತಿನ ದಿನ ಅವ್ರು ಇರಲಿಲ್ಲ. ನಾನು ಅವ್ರ ಲೀಗಲ್ ಏರ್ ಆಗಿ ನಾ ಮಾಡಿದ್ದೆ. ಇಲ್ಲಿ ಹಾಕಿರೋದು ಕೂಡ ನನ್ನ ಫೈಲ್ ಮಾಡಿರೋದು ಕೂಡ ಶ್ರೀಕಂಠ ನರಸಿಂಹರಾಜ ಒಡೆಯರ್ ಥ್ರೂ LR ಅಂತ ಹಾಕಿದ್ದಾರೆ. ಅವತ್ತಿನ ದಿನ ಅವರೆಲ್ಲರೂ ಇದ್ದಾರೆ. ಅವ್ರ 5 ಜನ ಅಕ್ಕ ತಂಗಿರು, ಅವರು ಎಲ್ಲರದ್ದು ಇದೆ. ಮೀನಾಕ್ಷಿ ದೇವಿ, ಕಾಮಾಕ್ಷಿ ದೇವಿ, ವಿಶಾಲಾಕ್ಷಿ ದೇವಿ, ಅವ್ರ ದೊಡ್ಡಕ್ಕ, ಅವರ ಹಸ್ಬೆಂಡ್, ಅವರು ಲೀಗಲ್ ಏರ್ಸ್, ಅವ್ರ ಮಕ್ಕಳು ಎಲ್ಲರೂ ಇದ್ದಾರೆ. ಫ್ಯಾಮಿಲಿನವ್ರು ಎಲ್ಲರೂ ಇದ್ದಾರೆ. ಅವತ್ತಿನ ದಿನ ಇಲ್ಲಿ ಓನರ್ ಅಂತ, ನೇಮ್ ಆಫ್ ದಿ ಓನರ್ ಅಂತ ಹಾಕ್ಬಿಟ್ಟು ಯಾರ್ಯಾರಿಗೆ ಎಷ್ಟೆಷ್ಟು, ಯಾರ್ಯಾರ ಜಾಗ ಎಷ್ಟೆಷ್ಟು, ಎಲ್ಲರೂ ಇದರೊಳಗಡೆ ಯಾರ್ಯಾರ ಹೆಸರಲ್ಲಿ ಎಷ್ಟೆಷ್ಟು ಜಾಗ ಬರುತ್ತೆ ಆ ಡೀಟೇಲ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಪ್ರಾಪರ್ಟಿ ಎಷ್ಟು ಎಕರೆ, ಅದು ಟೋಟಲ್ ಪ್ರಾಪರ್ಟಿ ಬೇರೆ. ಇದು ಬರೀ ರೋಡ್ ವೈಡನಿಂಗ್. ಇವತ್ತು ನಾವು ಮಾತಾಡ್ತಿರೋದು ಬರೀ ರೋಡ್ ವೈಡನಿಂಗ್ ಬಗ್ಗೆ. ದಟ್ ಆ್ಯಕ್ಟ್ ಅದು ನಾವು ಸುಪ್ರೀಂ ಕೋರ್ಟಲ್ಲಿ ಇರೋ ಇದು ಮೇನ್ ಇದು, ಅದು ಹಿಯರಿಂಗಿಗೆ ಬಂದಿಲ್ಲ ಇನ್ನೂ. ಇದು ಪರ್ಮಿಷನ್ಗೋಸ್ಕರ ಮಾತ್ರ ರೋಡ್ ವೈಡನಿಂಗ್ಗೆ. ಮತ್ತು ಇನ್ನೊಂದೇನು ಹೇಳಬೇಕು, ರೋಡ್ ವೈಡನಿಂಗ್ ಅಂದರೆ ರೋಡ್ ವೈಡನಿಂಗ್ಗೆ 15 ಎಕರೆ 17.32 ಗುಂಟೇಜ್ ಬೇಕು ಅಂತ ಅವರು. ಈಗ TDR ವಿಸ್ತರಣೆಗೆ ಸಂಪುಟ ನಕರವನ್ನು ಮಾಡಿರೋದು ಯಾಕೆ ಅಂತ ಮೇಡಮ್ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಅವ್ರು TDR ಕೊಡೋಕೆ ಇಷ್ಟ ಇಲ್ಲ ಅಂತ. TDR ಕೊಡಬೇಕು ಅಂತ ಹೇಳಿದ್ರು ಅದಕ್ಕೂ ಒಂದು ನಿಮಿಷ. ಅದು TDR ಕೊಡೋದಕ್ಕೆ 15 ಎಕರ್ಸ್ಗೆ ನೀವು ಎಷ್ಟು ಕೊಡ್ತಾ ಇದ್ರು ಈಗ ಎಷ್ಟು ಕೊಡಬೇಕಾಗಿತ್ತು ಮೇಡಮ್? ಹಿಂದೆ ಏನೂ ಇಲ್ಲ. ಅವರು ಹಿಂದೆ ತಗೊಂಡಿರೋ, ಈಗ ನಾನು ಜಾಸ್ತಿ ಹೇಳಬೇಕಾಗಿಲ್ಲ, 475 ಎಕರೆ ಆ ಬಿಲ್ಡಿಂಗಲ್ಲಿ ಇರೋದಕ್ಕೆಲ್ಲ 11 ಕೋಟಿ ಅಂತ ಅದು ವ್ಯಾಲ್ಯೂ ಮಾಡಿದರೆ ಆ ವ್ಯಾಲ್ಯೂ ಸರಿನಾ ಇಲ್ವಾ ಅಂತ ನೀವುಗಳು ಅಂದಾಜು ಹಾಕೋಬಹುದು. ನಾವು ಅದಕ್ಕೆ ಹೋಗೋದು ಬೇಡ. ಈ TDR ಹೇಗೆ ಬಂತು ಅಂತ ಹೇಳಿದ್ರೆ, TDR ಹೇಗೆ ಬಂತು ಅಂತಂದರೆ 2009ನಲ್ಲಿ ರಸ್ತೆ ದೊಡ್ಡದು ಮಾಡಬೇಕು, ಬಳ್ಳಾರಿ ರೋಡು, ಜಯಮಹಲ್ ರೋಡು, ಟ್ರಾಫಿಕ್ಗೆ ತುಂಬ ತೊಂದರೆ ಆಗ್ತಾಯಿದೆ ಅಂತ ನಾವು ಕೇಳ್ಕೊಂಡು ಹೋಗಲಿಲ್ಲ. ಅದನ್ನು BBMPನವರು, ಆವಾಗಿದ್ದ ಕಮಿಷನರು ನಮಗೆ ಕಾಗದ ಬರೆದು ಅವರು ಆಫರ್ ಮಾಡಿ, ಇಲ್ಲ ನಮಗೆ ಇದು ಪ್ರೈಸ್ ಕೊಡೋಕ್ಕೆ ಕಷ್ಟ ಆಗುತ್ತೆ,
ಈ ಟಿ ಡಿ ಆರ್ ರೂಪದಲ್ಲಿ ಸರ್ಕಾರ ಏನು ಕಾಂಪನ್ಸೇಷನ್ ಅಲ್ಲ ಅದು. ಟಿ ಡಿ ಆರ್ ಕೊಡ್ತೀವಿ, ಅದನ್ನು ನೀವು ಅದೊಂಥರ ಸರ್ಟಿಫಿಕೇಟ್ ಶೇರ್ ಇದ್ದಂಗೆ, ನೀವು ಅದನ್ನು ಬೇರೆ ಕಡೆ ಯು ಕ್ಯಾನ್ ಸೆಲ್ ದಟ್ ಆ್ಯಂಡ್ ವಾಟ್ ಎವರ್ ಪ್ರೈಸ್ ಯು ಗೆಟ್. ಆ ಥರ ತಗೊಳ್ಳಿ ಅಂತ ಬಂದಿದ್ದು ಆಫರ್ ಬಂದಿದ್ದು BBMP ಅಥಾರಿಟೀಸ್ ಕಡೆಯಿಂದ. ನಾವು ಹೋಗಿ ನೀವು ಜಾಗ ತೊಗೊಳ್ಳಿ, ರಸ್ತೆ ದೊಡ್ಡದು ಮಾಡ್ಕೊಳ್ಳಿ ಅಂತ ನಾವು ಕೇಳಲಿಲ್ಲ. ಅವ್ರು ಬಂದು ಫೈನಲಾಗಿ ಎಲ್ಲರೂ ಒಪ್ಕೊಂಡು ಕೊಟ್ಟ ಮೇಲೆ ಅವರು ಕೋರ್ಟ್ಗೆ ಹೋದರು. ಒಂದು IA ಫೈಲ್ ಮಾಡಿ ನಾವು ಈ ಥರ ಇವರು TDR ಕೊಡೋಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿ IA ಹೋದರು. ಅಲ್ಲಿ ಇವತ್ತು ಏನೇನು ಅವರು ಅಲ್ಲಿ ನಕಾರ ಹೇಳಿದಾರೋ ಇದಾಗಿಲ್ಲ ಅಂತ ಅದೆಲ್ಲ ಕೋರ್ಟಲ್ಲಿ ಡಿಸ್ಕಷನ್ ಆಗಿದೆ. 2014 ಇಸ್ವಿಲೇ ಡಿಸ್ಕಷನ್ ಆಗಿದೆ. ಆ ಡಿಸ್ಕಷನ್ ಎಲ್ಲ ಆದಮೇಲೆ ಅವ್ರದ್ದನ್ನು ಹಿಯರ್ ಮಾಡಿ, ನಮ್ಮ ಕಡೆದು ಹಿಯರ್ ಮಾಡಿ, ಗೌರ್ಮೆಂಟ್ ಸರ್ಕಾರದ ಕಡೆಯಿಂದ ಏನು ಕೇಳಬೇಕೋ ಅವ್ರು ಅವತ್ತಿನ ದಿನ ಯಾರು ಆರ್ಗ್ಯೂ ಮಾಡಿದ್ರು ಎಲ್ಲನೂ ಕೇಳಿ, ಅದೆಲ್ಲ ಆದಮೇಲೆ ದೇ ಹ್ಯಾವ್ ಕನ್ಸಿಡರ್ಡ್ ದ TDR ಟು ಬಿ ಇಶ್ಯೂಡ್. ಆ್ಯಂಡ್ ಆ TDR ಇಶ್ಯೂ ಮಾಡೋದಲ್ಲಿ TDR ಟು ಬಿ ಇಶ್ಯೂಡ್ ಅಂಡರ್ TDR ರೂಲ್ಸ್. ನೋ ಅದರ್ ಕಂಡೀಷನ್ ಇಸ್ ಬಿನ್, ಅಲ್ಲಿ ಇನ್ಯಾವ ಕಂಡೀಷನ್ನು ಹಾಕಿಲ್ಲ 14ನೇ ಇಸ್ವಿಲಿ. ಅಲ್ಲಿಂದ ಎಳ್ಕೊಂಡು ಈಗ 10 ವರ್ಷ ಆದಮೇಲೆ ಈಗ ತಿರ್ಗಾ ಬಂದಿದ್ದಾರೆ ಈಗ TDRಗೆ. ಏನಾಗಿದೆ ಅಂತಂದರೆ ಇದರೊಳಗಡೆ ಈಗ ಲೇಟೆಸ್ಟ್ ಆರ್ಡರ್ ತಗೊಂಡ್ರೆ 10/12/24 10/12/24 ಏನಾಯಿತು, 14 ವರ್ಷದಿಂದನೂ ನೀವು ಹೀಗೇ ಡ್ರ್ಯಾಗ್ ಮಾಡ್ಕೊಂಡು ಬರ್ತಾ ಇದ್ದೀರಾ. ಇಲ್ಲಿ ಅಥಾರಿಟೀಸ್ ಏನು ಹೇಳ್ತಾರೆ ಅಂದರೆ ಜಾಗ ಎಲ್ಲ ತೊಗೊಂಬಿಟ್ಟಿದ್ದೀವಿ. ತೊಗೊಂಡು ಇಲ್ಲಿ ನಾನು ಇದನ್ನು ಸ್ವಲ್ಪ ಓದ್ತೀನಿ. ಅವ್ರು ಕೊಟ್ಟಿರೋದು ಇದು, ಅಥಾರಿಟೀಸೇ ಕೊಟ್ಟಿರೋದು. So it can safely be said that necessary steps have been taken by BBMP for widening of roads and work in progress at present. It was further observed by the High Court that the BBMP can certainly explore certainly explore some effective means and ways to see that the road is widened, work is done in speedy manner, and is not delayed on account of lame excuses or lethargy on the part of some officer of the BBMP or the executing agencies. Hence, BBMP was directed to file further progress report. A further affidavit was also filed on 13/3/2023, which came to be recorded by the Division Bench of the High Court on 29/9/23, whereunder it was noticed that in paragraph 3 of the said affidavit, it had been stated that 95% of the road widening project is completed in all ಜಾಗ ಇತ್ತು ಅಂದ್ಕೊಳ್ಳಿ, ಇಲ್ಲ ಬೇರೆಯವ್ರದ್ದೊಂದು ಜಾಗ ಇತ್ತು ಅಂದ್ಕೊಳ್ಳಿ. ಅಲ್ಲಿ ವ್ಯಾಲ್ಯೂ ಎಷ್ಟಿದೆ? ಪ್ಯಾಲೇಸ್ ವ್ಯಾಲ್ಯೂನು ಬಿಟ್ಬಿಡಿ, ಅಲ್ಲಿ ಕಮರ್ಷಿಯಲ್ ರೋಡ್ ಅದು MG ರೋಡ್, ಅಲ್ಲಿ ವ್ಯಾಲ್ಯೂ ಎಷ್ಟಿದೆ? ಅಲ್ಲಿ ಯಾರಿಗೋ ನಮಗೆ ಗೊತ್ತಿರೋರ್ದೇ ಯಾರ್ದೋ ಒಂದು ಜಾಗ ಇದೆ, ಅಲ್ಲಿ 40,000ನೋ 50,000ನೋ ಅಲ್ಲಿ ಬೆಲೆನೇ ಇಲ್ಲ. ಅಲ್ಲಿ 400 ಇಲ್ಲಿ 200 ಕೋಟಿ ಅಂತವ್ರು ಹೇಳ್ತಾರೆ, ಅಲ್ಲಿ 400 ಕೋಟಿ ಇರ್ಬೋದು. ಸೊ ಆ ಥರ ಇದ್ದಾಗ ಹಾಗಂದ್ರೆ ಅಲ್ಲಿ ಯಾರು ಜಾಗ ಇಟ್ಕೊಂಡಿದ್ರೆ ಅವ್ರ ಮೇಲೆಲ್ಲ ನಾವು ದ್ವೇಷ ಸಾಧಿಸೋಕ್ಕಾಗತ್ತಾ? ಅವ್ರಿಗೆ ಅಷ್ಟು ದುಡ್ಡು ಬರುತ್ತೆ ಯಾತಕ್ಕೆ ಕೊಡಬೇಕು ಅಂತ ದ್ವೇಷ ಸಾಧಿಸೋಕ್ಕಾಗತ್ತಾ? ಮೆಟ್ರೋನವ್ರು ಕೊಡ್ತಾ ಇದ್ದಾರೆ, ದಟ್ ಇಸ್ ಆಲ್ಸೋ, ಅದು ಗೌರ್ಮೆಂಟ್ ಇದೆ ಅಲ್ವಾ, ಅದು ಹೆಂಗೆ ಇದು ಬೇರೆ ಅದು ಬೇರೆ. ಹೌ ಆರ್ ವಿ ಡಿಫ್ರೆಂಟ್ ಫ್ರಮ್ ಅದರ್ ಪೀಪಲ್? ನಾವು ನಮ್ಮನ್ನು ಡಿಸ್ಕ್ರಿಮಿನೇಟ್ ಮಾಡೋದು ಯಾತಕ್ಕೆ ಅಂತ. ಅದು ಮೇಡಮ್ ಇಷ್ಟೆಲ್ಲ ಹೋರಾಟ ಹೇಗೆ ಮಾಡ್ತಿದ್ರೆ ಅಂತ ಮೇಡಮ್, ಯಾಕೆಂದರೆ 40 ವರ್ಷಗಳಿಂದಲೂ ಕೂಡ 40 ವರ್ಷ ಈಗ ನಿಮಗೆ ಕಾಣಿಸ್ತಾ ಇದೆ, ಅದಕ್ಕೆ ಹಿಂದಿಂದನೂ ಇದೆ, ಆವಾಗಲಿಂದನೂ ಹೋರಾಡ್ಕೊಂಡು ಬಂದೇ ಇದ್ದೀವಿ, ಮುಂದಕ್ಕೂ ಹೋರಾಡ್ತೀವಿ. ನಮ್ಮದು ನೋಡಿ, ಒಬ್ಬರು ಏನಾದ್ರು ಇಂಜಸ್ಟಿಸ್ ಆಯಿತು ಅಂದರೆ ನಾವು ಡಿಫೆಂಡ್ ಮಾಡ್ಕೊಳ್ಳೋದು ನಮ್ಮ ಧರ್ಮ, ನಾವು ಅದನ್ನು ಕೈ ಬಿಡೋಕ್ಕಾಗಲ್ಲ. ನಾನು ನಮ್ಮ ಹಸ್ಬೆಂಡ್ ಅವಾಗಿಂದ ಮಾಡ್ಕೊಂಬಂದಿದ್ದಾರೆ. ಈಗ ಅವರು ಇಲ್ಲ ಆದರೆ ಅವ್ರು ಇಲ್ಲ ಅಂತ ನಾನು ಬಿಡೋಕ್ಕಾಗಲ್ಲ. ಅವ್ರು ಎಲ್ಲಿಗೆ ಬಿಟ್ಟರು ಅಲ್ಲಿಂದ ನಾನು ಮುಂದುವರ್ಸ್ಕೊಂಡು ಹೋಗಿದ್ದೀನಿ, ಮುಂದಕ್ಕೂ ಮುಂದುವರ್ಸ್ಕೊಂಡು ಹೋಗ್ತೀನಿ. ನಮ್ಮ ಕೈಲಿ ಏನಾಗುತ್ತೆ ನಾವು ಖಂಡಿತ ಮುಂದುವರ್ಸ್ಕೊಂಡು ಹೋಗ್ತೀವಿ.